ಸರ್ವರಿಗೂ ನಿಮ್ಮ ಪ್ರೀತಿಯ ರವಿ ಕಂಗಳ್ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಎಸ್ ತಂತ್ರಾಂಶ ನಿರ್ವಹಣೆಯ ಬಗ್ಗೆ ಇಂದು ಮತ್ತೊಂದು ವಿಶೇಷವಾದಂಥ ವಿಚಾರವನ್ನು ಹೊತ್ತುಕೊಂಡು ಈ ಒಂದು ವಿಡಿಯೋವನ್ನು ತಮಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ. ಅದೇ ರೀತಿಯಾಗಿ ತಾವು ತಮ್ಮ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಎಸ್ ತಂತ್ರಾಂಶದಲ್ಲಿ ನಿಗದಿತ ಸಮಯದಲ್ಲಿ ಹಾಕುವುದರ ಮೂಲಕ ಇಲಾಖೆಗೆ ಸಹಕಾರ ನೀಡಿ ಅಂತ ವಿನಂತಿಸ್ಕೊಳ್ತಾ, ಇಂದಿನ ಹೊಸ ವಿಚಾರ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಎಸ್ ತಂತ್ರಾಂಶದಲ್ಲಿ ಮತ್ತೊಂದು ವಿಶೇಷವಾದಂಥ ವಿಚಾರವನ್ನು ಹೊತ್ತು ಈ ವಿಡಿಯೋವನ್ನು ತಮಗೆ ಅರ್ಪಿಸ್ತಾ ಇದ್ದೇನೆ. ಬಹುಶಃ ತಾವೆಲ್ಲ ಪೆಂಡಿಂಗ್ ರಿಪೋರ್ಟ್ಸ್ ಅಂತ ತಮ್ಮ ಶಾಲಾ ಲಾಗಿನ್ನಲ್ಲಿ ತೋರಿಸ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಪೆಂಡಿಂಗ್ ರಿಪೋರ್ಟ್ಸ್ ಇರುವಂತಹ ಸ್ಟೂಡೆಂಟ್ಗಳಿಗೆ ತಾವು ಪರಿಹಾರವನ್ನು ನೀಡಿದ್ರೂ ಕೂಡ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಹೋದರೆ ಅಟೆಂಡೆನ್ಸ್ ತೆಗೆದುಕೊಳ್ತಾ ಇಲ್ಲ. ಇದಕ್ಕೇನು ಕಾರಣ ಇದೆ, ಯಾಕೆ ನಿಮ್ಮ ಶಾಲೆ ಅಟೆಂಡೆನ್ಸ್ ತಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನಾವೀಗ ಪರಿಹಾರವನ್ನು ತಿಳ್ಕೊಳ್ಳೋಣ. ಮೊದಲು ನಾನು ಇಲ್ಲಿ ಗೂಗಲಲ್ಲಿ STS.Karnataka ಅಂತ .gov.in ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದು ನೋಡೋಣ. ನಾವು ಮೊದಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗೋಣ. ಅಡ್ಮಿಷನ್ ಡೀಟೇಲ್ಸ್ ಹೋಗಿ ನಿಮ್ಮ ಶಾಲೆಯಲ್ಲಿ ಯಾವುವು ನೋಡಿ, ಯು ಡು ನಾಟ್ ಹ್ಯಾವ್ ಎನಿ ನೋಟಿಫಿಕೇಶನ್ ಅಂತ ತೋರಿಸ್ತಾ ಇದೆ. ಯಾವ ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ತಮ್ಮದು ಅಟೆಂಡೆನ್ಸ್ ತೆಗೆದುಕೊಳ್ತಾ ಇಲ್ಲ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಹೋದ್ರೆ. ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನೋಡಿ, ಅಪ್ರೂವ್ ನ್ಯೂಲಿ ಎನ್ರೋಲ್ಡ್ ಸ್ಟೂಡೆಂಟ್ಸ್ ಅಂದರೆ ಕಳೆದ ಬಾರಿ ನಾವು ಆ ಮಗುವಿಗೆ ನಾವು ಅಡ್ಮಿಷನ್ ಮಾಡ್ಕೊಂಡಾಗ ಅವಕ್ಕೆ ಅಪ್ರೂವ್ ಕೊಟ್ಟಿರೋದಿಲ್ಲ. ಅಂಥ ಮಕ್ಕಳಿಗೆ ಇಲ್ಲಿ ಏನಿದೆ ಅದಾವ ಅನ್ನುವಂಥದ್ದು ನಮ್ಗೆ ಕನ್ಫರ್ಮ್ ಆಗುತ್ತೆ. ಅಟೆಂಡೆನ್ಸ್ ತೋಳ್ತಾ ಇಲ್ಲ ಅಂತ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಕಳೆದ ಬಾರಿ ನಾವು ಹೊಸದಾಗಿ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದಕ್ಕೆ ಅಪ್ರೂವ್ ಕೊಡುವಂಥ ವಿಧಾನ ಇತ್ತು. ಅವಾಗ ಅಪ್ರೂವ್ ಕೊಡದೇ ಇದ್ದ ಕಾರಣದಿಂದ ಇದು ಅಟೆಂಡೆನ್ಸ್ ತೆಗೆದುಕೊಳ್ತಾ ಇಲ್ಲ. ನೋಡೋಣ ಈಗ. ಸರ್ ನೋಡಿ, ನಾನು ಇಲ್ಲಿ ಯಾವುದೂ ಹಾಕಲ್ಲ, ಜಸ್ಟ್ ಸರ್ಚ್ ಕೊಟ್ಬಿಡ್ತೀನಿ 17-18 ಶೈಕ್ಷಣಿಕ ವರ್ಷದಲ್ಲಿ. ಸರ್ ನೋಡಿ ಸರ್, ಇಲ್ಲಿ ಒಂದು ಮಗು ನಾವು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಎನ್ರೋಲ್ಮೆಂಟ್ ಅಪ್ರೂವಲ್ಗೆ ಈ ಮಗುವನ್ನು ಅವ್ರು ಕೊಟ್ಟಿಲ್ಲ ಹೋದ ವರ್ಷ 17-18ನೇ ಸಾಲಿನಲ್ಲಿ. ನಾನೀಗ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಅಪ್ರೂವ್ ಕೊಡ್ತಾ ಇದ್ದೀನಿ. ಅಪ್ರೂವ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ, ಕಾರ್ತಿಕ್ ವಿಠ್ಠಲ್ ಅಂಬಿಗರ್ ಅಂತ ಒಂದು ಮಗುವಿಗೆ ಅದು ಬ್ಯಾಕ್ ಉಳಿದಿದೆ. ಅದನ್ನು ಅಪ್ರೂವ್ ಕೊಡ್ತಾ ಇದ್ದೀನಿ. ಈಗ ನಾನು ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಅಪ್ರೂವ್ಡ್ ಇನ್ ಯುವರ್ ಸ್ಕೂಲ್ ಅಂತ ಬಂತು. ಈಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಪೆಂಡಿಂಗ್ ರಿಪೋರ್ಟ್ಸ್ ಅಲ್ಲಿ ಮಗು ಈಗ ತೋರಿಸುತ್ತೆ ನೋಡಿ ಅದನ್ನ. ನೋಡಿ ಈಗ ಬಂತು, ಇಲ್ಲಿ ಪೆಂಡಿಂಗ್ ನಾಟ್ ಪ್ರಮೋಟೆಡ್ ಅಂತ ಬಂತು. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಎಲ್ಲವೂ ನಾವು ಅಪ್ಡೇಟ್ ಮಾಡಿದ್ದೀವಿ, ಎಲ್ಲವೂ ಯಾವುದೇ ಪೆಂಡಿಂಗ್ ಉಳಿದಿಲ್ಲ ಅಂತ ನೀವು ತಿಳ್ಕೊಂಡಿದ್ರು ಕೂಡ ಈ ಕಾರಣದಿಂದ ಇಲ್ಲೊಂದು ಮಗು ಪೆಂಡಿಂಗ್ ಇತ್ತು. ಹಾಗಾಗಿ ಪೆಂಡಿಂಗ್ ಇರುವಂಥ ಮಗು ನಾಟ್ ಪ್ರಮೋಟೆಡ್ ಅಂದರೆ ಇದಕ್ಕೆ ಮುಂದೆ ಏನು ಮಾಡಬೇಕು, ತಾವು ಈ ಮಗುವಿಗೆ ಕಂಪಲ್ಸರಿ ಕನಿಷ್ಠ FA3, FA4, FA3, FA4 ಮತ್ತು SA2 ತಾವು ರಿಸಲ್ಟನ್ನು ಹಾಕಿ ತಾವು ಏನು ಮಾಡಬೇಕು ಅಂದರೆ ಪ್ರಮೋಟ್ ಮಾಡಬೇಕು. ಪ್ರಮೋಟ್ ಮಾಡಿದ ನಂತರದಲ್ಲಿ ನೋಡಿ, ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೀಗ. ಈ ಮಗುಗೆ ರಿಸಲ್ಟ್ ಹಾಕಲಿಕ್ಕೆ ಹೋಗೋಣ, ನೋಡೋಣ ಅಲ್ಲಿ ಸಿಗುತ್ತೆ ಇಲ್ಲ ಅಂತ. CC ರಿಸಲ್ಟ್ಗೆ ನಾನು ಜನರೇಟ್ ರಿಸಲ್ಟ್ ಫಾರ್ಮ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಹಾಕ್ತಾ ಇದ್ದೀನಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದ ವರ್ಷ ಇತ್ತು, ಅದು ಅಪ್ರೂವ್ ಕೊಟ್ಟಿದ್ದಿಲ್ಲ. ಇಲ್ಲಿ ಎಕ್ಸಾಮು ಕನಿಷ್ಠ FA3 ಇಂದ FA3, FA4, SA2 ಕಂಪಲ್ಸರಿ ಹಾಕಬೇಕು. ಕನ್ನಡ ಲ್ಯಾಂಗ್ವೇಜ್ ಗ್ರೂಪ್ ಹಾಕಿ ಸರ್ಚ್ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಇಶ್ವಿ ಅಕಾಡೆಮಿಕ್ ಇಯರ್ 18-19 ಹಾಕಿದ್ದೆ. 17-18 ಹಾಕಿ ಸರ್ಚ್ ಕೊಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಕೊಟ್ಟರೆ ಆ ಮಗು ಬರ್ತಾ ಇಲ್ಲ. ಕಾರಣ ಏನಂದ್ರೆ, ಆ ಮಗುವಿಗೆ ನಾವು ಏನು ಮಾಡಬೇಕಾಗತ್ತೆ, ಸೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಹಾಕಬೇಕು. ಹಾಗಾದರೆ ನಾವು ಏನು ಮಾಡಬೇಕು, ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಡೀಟೇಲ್ಸಲ್ಲಿ ಏನಿದೆ, ಲ್ಯಾಂಗ್ವೇಜ್ ಗ್ರೂಪ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ನೋಡಿ, ಮತ್ತೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಮೊದಲು ಮೇನ್ ರೋದಲ್ಲೇ ಇತ್ತು, ಈಗ ಅಡ್ಮಿಷನ್ ಡೀಟೇಲ್ಸಲ್ಲೇ ಅದನ್ನು ಕೊಡ್ತಾ ಇದ್ದಾರೆ ನೋಡಿ. ಲ್ಯಾಂಗ್ವೇಜ್ ಗ್ರೂಪ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ಗೆ ಹೋಗ್ತಾ ಇದ್ದೀನಿ.
ಸೊ ಇಲ್ಲಿ ಅಕಾಡೆಮಿಕ್ ಇಯರ್ 17-18 ಹಾಕ್ತಾ ಇದ್ದೀನಿ. ಅಪ್ಡೇಟ್ ಫಾರ್ ಸೆಕ್ಷನ್ ಹಾಕ್ತಾ ಇದ್ದೀನಿ ಮೊದಲೇ. ಸೊ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ಸೆಕ್ಷನ್ ಅಪ್ಡೇಟ್ಗೆ ಕೊಡ್ತಾ ಇದ್ದೀನಿ, ಸರ್ಚ್ ಕೊಟ್ಟೆ. ಸೊ ನೋಡಿ ಬಂತು ಇಲ್ಲಿ ಕಾರ್ತಿಕ್ ಅನ್ನುವಂಥ ಮಗು. ಸೊ ಇದಕ್ಕೆ ಮೊದಲು ಸೆಕ್ಷನ್ ಹಾಕಿದೆ, ಸಬ್ಮಿಟ್ ಕೊಡ್ತಾ ಇದೆ. ಸೊ ಅದೇ ರೀತಿಯಾಗಿ ಈಗ ಲ್ಯಾಂಗ್ವೇಜ್ ಗ್ರೂಪ್ನು ಕೂಡ ಹಾಕ್ತಾ ಇದ್ದೀನಿ ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ. ಸೊ ಲ್ಯಾಂಗ್ವೇಜ್ ಗ್ರೂಪ್ ಹಾಕಿದೆ. ಸೊ ಮತ್ತೆ ನೋಡಿ ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ, ನಾನೀಗ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅನ್ನುವಂಥದ್ದು. ಅಂದರೆ ನಾನು ಇಸ್ವಿ ಯಾವ್ದು ಹಾಕಿದೆ, 18-19 ಹಾಕಿದೆ, ಅಲ್ಲಿ ಬಂದು. ಸೊ ನಾನೀಗ 17-18 ಹಾಕಿ ಸರ್ಚ್ ಕೊಡ್ತಾ ಇದ್ದೇನೆ. ಸೊ ನೋಡಿ ಬಂತು ಇಲ್ಲಿ ಆ ಮಗು ಕಾರ್ತಿಕ್ ಅಮೀರ್ ಅನ್ನುವಂಥದ್ದು. ಸೊ ಇದಕ್ಕೂ ಕೂಡ ನಾನು ಲ್ಯಾಂಗ್ವೇಜ್ ಗ್ರೂಪನ್ನು ಹಾಕಿ ಸಬ್ಮಿಟ್ ಕೊಟ್ಟೆ. ಸೊ ಇವಾಗ ಸೆಕ್ಷನು ಮತ್ತು ಲ್ಯಾಂಗ್ವೇಜ್ ಅಪ್ಡೇಟ್ ಆಯಿತು. ಸೊ ಈಗ ರಿಸಲ್ಟ್ ಹಾಕಕ್ಕೆ ಹೋದರೆ ನಮಗೆ ಅದು ತೆಗೆದುಕೊಳ್ಳುತ್ತೆ. ಸೊ ನೋಡಿ ಸೆಲೆಕ್ಟ್ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಫಾರ್ಮ್ ಬಂತು. 17-18 ಹಾಕೋಣ. ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆ ಮಗು ಉಳಿದಿತ್ತು. ಸೊ ಗ್ರೂಪ್ ಹಾಕೊಳ್ಳೋಣ, ಕನ್ನಡ ಇಂಗ್ಲೀಷ್. ಹಾಗೆ ಎಕ್ಸಾಮ್ ಹಾಕೊಳ್ಳೋಣ. ಕನಿಷ್ಠ FA3 FA4 ತಾವು FA1ದಿಂದನೂ ಆ ಮಗುವಿಂದ ರಿಸಲ್ಟ್ ಫಲಿತಾಂಶವನ್ನು ಹಾಕಿದರೆ ಇನ್ನೂ ಸೂಕ್ತ. ಖಂಡಿತ ಅದೇ ರೀತಿ ಮಾಡಿ. FA1ಇಂದ ಜಸ್ಟ್ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಸೊ FA1 ಹಾಕೊಳ್ಳೋಣ, ಹಾಗೆ FA2, ಹೀಗೆ ಆ ಮಗುವಿನ ಸಂಪೂರ್ಣವಾದಂಥ ಫಲಿತಾಂಶವನ್ನು ಹಾಕಿ. ಸೊ ನೋಡಿ ಬಂತು ಈಗ ಕಾರ್ತಿಕ್ ವಿಠಲ್ ಅಂಬಿಗರ. ಸೊ ಇವಾಗ ನೀವೇನು ಮಾಡಬೇಕಾಗತ್ತೆ, ಇದಕ್ಕೆ ರಿಸಲ್ಟ್ ಹಾಕಿ. ಸೊ ನಾನಿಲ್ಲಿ A ಅಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲವಕ್ಕೂ ಕೂಡ ನೋಡಿ ಸುಲಭವಾಗಿ ನಾವು ಮೊಬೈಲಲ್ಲೇ ಮಾಡ್ಬೋದು. ಸೊ ಈ ರೀತಿಯಾಗಿ ಸೊ ಇದು ಸಂಬಂಧಿಸಿದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಾನೀಗ ಜಸ್ಟ್ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ತಾವು ಅಲ್ಲಿ ತಮ್ಮ ಶಾಲೆಯ ಫಲಿತಾಂಶ ಏನಿದೆ ಅದರ ಅನುಸಾರವಾಗಿ ತಾವು ಮಾಡಿ. ಸೊ ಈಗ ನಾನೀಗ ಈ ಒಂದು ವಿಚಾರವಾಗಿ ಭಾಳಷ್ಟು ಶಿಕ್ಷಕರು ಪ್ರಶ್ನಿಸ್ತಾ ಇದ್ರು, ಸರ್ ನಮ್ದು ಎಲ್ಲವೂ ಕೂಡ ಅಪ್ಡೇಟ್ ಮಾಡಿದ್ದೀವಿ, ಪೆಂಡಿಂಗ್ ರಿಪೋರ್ಟ್ಸ್ ಯಾವೂ ಇಲ್ಲ, ಪೆಂಡಿಂಗ್ ಸ್ಟೂಡೆಂಟ್ಸ್ ಯಾವೂ ಇಲ್ಲ, ನಮ್ಮ ರಿಸಲ್ಟು ತೆಗೆದುಕೊಳ್ತಾ ಇಲ್ಲ ಅನ್ನೋದಕ್ಕೆ ಈಗ ನಮಗೆ ಪರಿಹಾರ ಸಿಕ್ಕಿದ್ದು. ಇದನ್ನು ನಮ್ಮ ರಾಜ್ಯ ಹಂತದ ಅಧಿಕಾರಿಗಳು ಈ ವಿಚಾರವನ್ನು ತಿಳಿಸಿದರು. ಸೊ ಅದನ್ನೇ ನಾನೀಗ ನಾಗೇಶ್ ಸರ್ ಅಂತ ಬಹಳ ನಮಗೆ ಯಾವುದೇ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿಬಿಡ್ತಾರೆ. ಸೊ ಅವರಿಗೆ ಈ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಆ ಮಗುವಿನ ರಿಸಲ್ಟನ್ನು ಹಾಕಿ ಪ್ರಮೋಟ್ ಕೊಟ್ಟು ಆಮೇಲೆ ಪುನಃ ಅಡ್ಮಿಟ್ ಮಾಡ್ಕೊಳ್ಳಿ. ಸೊ ಆ ಮಗು ಡಬಲ್ ಎಂಟ್ರಿ ಐತಾ, ಈ ಮೊದಲು ನೀವೇನಾದರೂ ಈ ಮಗು ಬಂದೇ ಇಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಏನಾದರೂ ಎಂಟ್ರಿ ಮಾಡಿದರೆ ಡಬಲ್ ಎಂಟ್ರಿ ಐತಾ ಅಂತ ನೋಡಿಕೊಂಡು ಸೊ ತಾವು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿ ಮಾಡಿ ತಮ್ಮ ಶಾಲೆಯ ಫಲಿತಾಂಶ ಮತ್ತು ಜೊತೆಗೆ CC ಏನು ಅಟೆಂಡೆನ್ಸ್ ಎಂಟ್ರಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಸೊ ಖಂಡಿತವಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಈ ಕೆಳಗಡೆ ಕಾಣುತ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.